ಇನ್ನು ಬೆಳಗಾವಿಯಲ್ಲೂ ಕೂಡ ಈ ವಾರ್ ಎಫೆಕ್ಟ್ನಿಂದಾಗಿ ಗೋ ಗ್ಯಾಸ್ ಬಂಕ್ ಏನಿದೆ ಖಾಲಿಯಾಗಿದೆ. ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಆಟೋ ಗ್ಯಾಸ್ ಖಾಲಿ ಅಂತೇಳಿ ನೋ ಸ್ಟಾಕ್ ಬೋರ್ಡನ್ನು ಹಾಕಿಕೊಳ್ಳಲಾಗಿದೆ. ಬೆಳಗಾವಿಯ RTO ಕಚೇರಿಯ ಹತ್ತಿರದಲ್ಲೇ ಇರುವಂತಹ ಶಿಲ್ಪಾ ಗೋ ಗ್ಯಾಸ್ ಬಂಕ್ ಏನಿದೆ, ಆಟೋ ಗ್ಯಾಸ್ ಬಂಕ್, ಅಲ್ಲಿ ಸದ್ಯ ನೋ ಸ್ಟಾಕ್ ಬೋರ್ಡ್ ಇರುವಂಥದ್ದು. ನಿನ್ನೆಯಿಂದಲೇ ಕ್ಯೂನಲ್ಲಿ ನಿಂತ್ಕೊಂಡಿದ್ದಾರೆ, ಗ್ಯಾಸ್ ಫಿಲ್ ಮಾಡಿಸ್ಕೊಂಡಿದ್ದಾರೆ ಒಂದಷ್ಟು ಜನ ಚಾಲಕರು. ಆದರೆ ಈಗ ಅಲ್ಲಿ ನೋ ಸ್ಟಾಕ್ ಬೋರ್ಡ್ ಇದೆ. ಬೆಳಗಾವಿಯ 5 ಗೋ ಗ್ಯಾಸ್ ಬಂಕ್ಗಳಲ್ಲಿ ಸದ್ಯ ಗ್ಯಾಸ್ ಸಂಪೂರ್ಣವಾಗಿ ಖಾಲಿ. ಶಿಲ್ಪಾ ಗೋ ಗ್ಯಾಸ್ ಒಂದೇ ಕಾರ್ಯನಿರ್ವಹಿಸ್ತಾ ಇತ್ತು, ಆದರೆ ಈಗ ಅಲ್ಲೂ ಕೂಡ ನೋ ಸ್ಟಾಕ್ ಬೋರ್ಡನ್ನು ಹಾಕಲಾಗಿದೆ. ಇದರಿಂದಾಗಿ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದಲೇ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕಿರುವ ಕಾರಣ ಮಾಲೀಕರು ಚಾಲಕರು ತಮ್ಮ ಆಟೋಗಳಿಗೆ ಗ್ಯಾಸ್ ತುಂಬಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ನೋ ಸ್ಟಾಕ್ ಬೋರ್ಡನ್ನು ನೋಡಿ ಆಟೋ ಚಾಲಕರು ಕಂಗಾಲಾಗೋಗಿದ್ದಾರೆ. ಈಗ ಯಾಕೆ ಅಂದರೆ ಅವರಿಗೆ ದಿನನಿತ್ಯದ ಜೀವನವೇ ಅವರ ಆಟೋ ಓಡಿಸದೇ ಇದ್ದರೆ ಹೇಗೆ ಜೀವನ ನಡೆಸೋದು ಅನ್ನೋದು ಅವರ ಆಳಲು. ನಮ್ಮ ಬೆಳಗಾವಿ ಪ್ರತಿನಿಧಿ ಶ್ರೀಕಾಂತ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಶ್ರೀಕಾಂತ್, ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಿದ್ದೆ ಒಂದು ಬಂಕು, ಈಗ ಅಲ್ಲೂ ಕೂಡ ನೋ ಸ್ಟಾಕ್. ಏನು ಮಾಡ್ತಾ ಇದ್ದಾರೆ ಪಾಪ ಆಟೋ ಚಾಲಕರ ಪರಿಸ್ಥಿತಿ ಹೇಗಿದೆ ಅಂತ ಈಗ ಅಲ್ಲಿ ನೋಡಿ? ಕಳೆದ 2-3 ದಿನಗಳಿಂದ ನವೀನ್ ಈ ರೀತಿಯಾದಂಥ ಸಮಸ್ಯೆ ಬೆಳಗಾವಿ ನಗರದಲ್ಲಿ ಉಂಟಾಗಿದೆ. ಅದರಲ್ಲೂ ಪ್ರಮುಖವಾಗಿ ಏನಂತಂದ್ರೆ ಒಂದೆರಡು ಕೇವಲ ಬೆರಳೆಣಿಕೆಯಷ್ಟು LPG ಏನು ಗ್ಯಾಸನ್ನು ತುಂಬುವಂತ ಬಂಕ್ಗಳಿರುವಂಥದ್ದು, ಅವು ನೋ ಸ್ಟಾಕ್ ಅನ್ನೋ ಬೋರ್ಡನ್ನು ಹಾಕಿ ಸಂಪೂರ್ಣವಾಗಿ ಕಳೆದ 2-3 ದಿನಗಳಿಂದ ಸಂಪೂರ್ಣವಾಗಿ ಬಂದ್ ಮಾಡಿರೋದ್ರಿಂದ ಸಹಜವಾಗಿ ಏನಂತಂದ್ರೆ ಆಟೋ ಚಾಲಕರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂತಂದ್ರೆ ನಿತ್ಯವೂ ಸಹ ಏನಂತಂದ್ರೆ LPG ಗ್ಯಾಸನ್ನ ಹಾಕೊಂಡು ಅವರು ಓಡಾಡಬೇಕಾಗತ್ತೆ. ಅಂತ ಸಂದರ್ಭದಲ್ಲಿ ಈಗ ಒಂದು ಗ್ಯಾಸ್ ಕೊರತೆ ಆಗಿರೋದ್ರಿಂದ ಬಹಳಷ್ಟು ಆಟೋಗಳು ಈಗ ಮನೆ ಮುಂದೆ ನಿಲ್ಲಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರಿಂದಾಗಿ ಆಟೋ ಚಾಲಕರು ಒಂದು ಹೊತ್ತಿನ ಊಟಕ್ಕೂ ಸಹ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಹಿನ್ನೆಲೆಯಲ್ಲಿ ಈಗ ಜಿಲ್ಲಾಡಳಿತ ಕಳೆದ 2 ದಿನಗಳ ಹಿಂದೆ ಅಷ್ಟೇ ಒಂದು ಸ್ಪಷ್ಟೀಕರಣವನ್ನ ನೀಡಿದೆ. ಇದು ಯಾವುದೇ ಅಭಾವ ಇಲ್ಲ, ಆದ್ರೆ ಕೆಲವೊಂದು ತಾಂತ್ರಿಕ ಸಮಸ್ಯೆಯಿಂದ ಈ ಸಮಸ್ಯೆ ಸೃಷ್ಟಿಯಾಗಿದೆ ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಸ್ಪಷ್ಟನೆಯನ್ನು ನೀಡಿರೋದ್ರಿಂದ ಈಗ ಏನಂತಂದ್ರೆ ಆದಷ್ಟು ಬೇಗ ಗ್ಯಾಸ್ ಅನ್ನ ನೀಡಬೇಕು ಮತ್ತು ಗ್ಯಾಸಿನ ಅಭಾವವನ್ನ ಕೊರತೆಯನ್ನ ನೀಗಿಸಬೇಕು ಅಂತ ಹೇಳಿ ಈಗ ಆಟೋ ಚಾಲಕರು ಒತ್ತಾಯವನ್ನ ಪಡಿಸ್ತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಈಗ ಆಟೋ ಚಾಲಕರಿಗೆ ಇದು ಬಹಳಷ್ಟು ಪರಿಣಾಮವನ್ನ ಬೀರಿರುವಂತದ್ದು. ನವೀನ್, ಥ್ಯಾಂಕ್ ಯು ಶ್ರೀಕಾಂತ್.